ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಸಂಡೇ ವೀಕೆಂಡು. ಇವತ್ತು ಒಂಥರ ಇಂಟ್ರೆಸ್ಟಿಂಗ್ ವಿಡಿಯೋ. ಮೋಸ್ಟ್ಲಿ ನೀವು ಅಯಾಬುಜೋ ತೊಗೊಂಡಾಗಿಂದ ಎಲ್ಲ ಗ್ರೂಪ್ ರೈಡ್ ವೀಡಿಯೋಸ್ ನೋಡಿರ್ತೀರ. ಬಟ್ ಇವತ್ತು ಕಂಪ್ಲೀಟ್ಲಿ ಸೋಲೋ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತನೋ ಅಷ್ಟು ನೀಟಾಗಿ ಐಡಿಯಾ ಇಲ್ಲ. ಸೊ ಬನ್ನಿ, ಫಸ್ಟು ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡೋಣ, ಆಮೇಲೆ ಡಿಸೈಡ್ ಮಾಡೋಣ ಎಲ್ಲೋಗೋದು ಏನು ಎತ್ತ ಅಂತ. ಅದರಲ್ಲಿ ಬೇರೆ ಹತ್ತತ್ರ 3-4 ವಾರ ಆಗಿತ್ತು ಗಾಡಿ ಎತ್ತಿ. ಏನು ಲಾಸ್ಟ್ ಟೈಮ್ ನಾವು ಇದಕ್ಕೆ ಹೋಗಿದ್ರಲ್ವ, ಡಿ ಹಿಲ್ಸ್ಗೆ, ಆವಾಗ ಫುಲ್ಲು ಕೊಚ್ಚೆಯಲ್ಲಿ ಗಲೀಜಾಗೋಗಿತ್ತು. ಅದಾದಮೇಲೆ ಮನೆಗೆ ಬಂದು ಒಂದು 2-3 ದಿನ ಆದಮೇಲೆ ನೀಟಾಗಿ ತೊಳೆದು ಗಾಡಿ ನಿಲ್ಲಿಸಿದಷ್ಟೇ ಲೂಬೆಲ್ಲ ಮಾಡಿ ಆವಾಗಿಂದ ಎಲ್ಲೂ ಎತ್ತಿರಲಿಲ್ಲ. ಆಲ್ಮೋಸ್ಟ್ ಆಲ್ ಒಂದು 2 to 3 ವೀಕ್ಸಿಂದ ರೈಡ್ ಪ್ಲ್ಯಾನ್ ಮಾಡಿದ್ದೀನಿ, ಹಂಗೆ ಕ್ಯಾನ್ಸಲ್ ಆಗುತ್ತೆ, ಪ್ಲ್ಯಾನ್ ಮಾಡಿದ್ದೀನಿ ಹಂಗೆ ಕ್ಯಾನ್ಸಲ್ ಆಗುತ್ತೆ. ಸೊ ಇವತ್ತು ಫೈನಲಿ ಒಂದು ರೈಡ್ ಹಂಗೋ ಹಿಂಗೆ ಹೋಗ್ಬಿಡೋಣ, ಯಾರೋ ಬಂದಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೋಗ್ತಾಯಿದ್ದೀನಿ. ಸೊ ಎಸ್ ಬರೀ ಗಾಡಿ ವಾಮಪ್ ಆಗಿದ ತಕ್ಷಣವೇ ಬಿಡೋಣ. ಸೊ ಎಸ್ ಬನ್ನಿ, ಆಲ್ಮೋಸ್ಟ್ ಆಲ್ 3 to 4 ಮಿನಿಟ್ಸ್ ಹಂಗಾಗಿದೆ. ಸೊ ಪಡಕ್ ಸ್ಟ್ಯಾಂಡಿಂದ ಇಳಿಸಿ ಹಾಗೆ ಮೂವ್ ಆಗೋಣ. ಅದರಲ್ಲಿ ಆಲ್ರೆಡಿ ಎಕ್ಸಾಸ್ಟ್ ಅಪ್ಡೇಟ್ದು ಒಂದು ವೀಡಿಯೋ ಬಿಟ್ಟಿದ್ದೀನಿ, ಬಟ್ ಪರವಾಗಿಲ್ಲ ಈ ವಿಡಿಯೋಲ್ಲೂ ಹೇಳ್ತೀನಿ. ಎಸ್ ಡನ್. ಸೊ ಬನ್ನಿ ಗಾಡಿಯಿಂದ ಎತ್ಕೊಂಡು ಹೊರಡೋಣ. ಕಾರ್ ಇರೋದಕ್ಕೆ ಒಂಚೂರು ಕಷ್ಟ. ಹೊರಡೋಣ ಆಯಿತಾ. ಸೊ ಲಾಸ್ಟ್ 1-2 ವಾರದಿಂದ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗ್ತಿತ್ತು ಅನ್ನಲ್ಲ. ಸೊ ಫಸ್ಟ್ ವೀಕ್ ಬಂದು ನಾನು ಇಂಟರ್ಸೆಪ್ಟರಲ್ಲಿ ಹೋಗೋಣ ಅಂತ ಇದ್ದಿದ್ದು. ಏನಕ್ಕೆ ಅಂದರೆ 10 ದಿನ ಆಗಿತ್ತು ಆ ಗಾಡಿಯಲ್ಲಿ ರೈಡ್ ಹೋಗಿ. ಸೊ ಅದರಲ್ಲಿ ಆರಾಮಾಗಿ ಹೋಗೋಣ ಅಂತ ಇದ್ದಿದ್ದು, ಅದರಲ್ಲೂ ಸೋಲೋನೇ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು ಅಂತಂದರೆ, ನನ್ನ ಅಪ್ಪನೂ 6 ಗಂಟೆ ಹಂಗೆ ಎಲ್ಲೋ ಹೋಗ್ಬೇಕಾಗಿತ್ತು ಆಚೆಗೆ. ಮನೆ ಹತ್ರ ಯಾರೂ ಇರೋದಿಲ್ಲ, ಆರಾಮಾಗಿರೋ ಅಂತ ಹೇಳಿದರು. ಆಯ್ತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಮಾಡಿಕೊಂಡೆ. ಬಟ್ ಆ ವೀಕಲ್ಲಿ ಏನಾಯಿತು ಅಂದರೆ, ನಾನು ಕರೆಕ್ಟಾಗಿ ಎದ್ದು ಫ್ರೆಶ್ ಅಪ್ ಆದೆ, ಹಂಗೆ ಒಂದು ಕಾಲ್ ಬಂತು, ಬ್ಯಾಡ್ ನ್ಯೂಸು. ಏನಂತಂದರೆ ಲಾಂಗ್ ರಿಲೇಟಿವ್ ಒಬ್ಬರು ತೀರ್ಕೊಂಡಿದ್ದಾರೆ ಅಂತ. ಸೊ ಅವಾಗೂ ಮನೆಯಲ್ಲಿ ಬಿಡಲಿಲ್ಲ. ಸುಮ್ಮನೆ ಇಂಥ ಟೈಮ್ಗಳಲ್ಲಿ ಏನೇ ಕ್ಯಾಚ್ ಹೋಗೋದು, ಆರಾಮಾಗಿರಪ್ಪ ನೆಕ್ಸ್ಟ್ ವಾರ ಹೋದ್ರೆ ಆಯಿತು ಅಂತ. ನಾನು ರಿವ್ಯೂ ಮತ್ತು ಇನ್ನೊಂದು 2-3 ವೀಡಿಯೋಗಳಿದ್ವು, ಅದನ್ನು ಅಪ್ಲೋಡ್ ಮಾಡ್ಕೊಂಡು ಸೈಲೆಂಟಾಗಿ ಇದ್ದೋದೆ. ಆಮೇಲೆ ನೋಡಿದ್ರೆ ಈ ವಾರ ಕೂಡ ಪ್ಲ್ಯಾನ್ ಮಾಡಿದೆ, ನೋಡಿದ್ರೆ ಯಾರೂ ಬರಲಿಲ್ಲ. ಏನಕ್ಕೆ ಅಂದರೆ 10 ಜನದ್ದು ಇವತ್ತು ಪೂಜೆ ಮತ್ತು ತುಂಬ ಬ್ಯುಸಿ ಇದ್ದಾರೆ, ಎಲ್ಲರೂ ವೆಕೇಷನ್ ಹಂಗೆ ಹೊಂಟೋಗಿದ್ದಾರೆ. ಏನಕ್ಕೆ ಅಂದರೆ ದೀಪಾವಳಿ ಹಾಲಿಡೇಸ್ ಅಲ್ವಾ. ಅದರಲ್ಲಿ ನಿನ್ನೆ ನೈಟ್ ಕೂಡ ಒಂದು ಸಡನ್ ಪ್ಲ್ಯಾನ್ ಆಗಿತ್ತು. ನಾನು ಮತ್ತು ಚಂದನ್ನು ಒಂದು ಪ್ಲ್ಯಾನ್ ಮಾಡಿದ್ರಿ, ಬ್ರೇಕ್ಫಾಸ್ಟ್ ರೈಡನ್ನು. ಚಂದನ್ ಯಾರು ಅಂತಂದರೆ, ನಿಮಗೆ ಮುಳಬಾಗಿಲು ದೋಸೆ ರೈಡಲ್ಲಿ ಒಂದು ಸೆಲೆಕ್ಷನ್ ಬಂದಿತ್ತಲ್ವ, ಆರೋ ಫುಲ್ ಸಿಸ್ಟಮು. ಚಂದನು ಮತ್ತು ನಾನು ಹೋಗ್ಬೇಕಂತ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಆ ಪ್ಲ್ಯಾನ್ ವರ್ಕೌಟ್ ಆಗಲಿಲ್ಲ. ಏನಕ್ಕೆ ಅಂತಂದರೆ, ನಮಗೆ ಕರೆಂಟ್ ಕಡೆಯಿಂದ ನ್ಯೂಸ್ ಬಂದಿತ್ತು, ನಾಳೆ ವೆದರ್ ಕೂಡ ಚೆನ್ನಾಗಿಲ್ಲಪ್ಪ, ಒಂದು ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬೇಡ, ಯಾಕೆ ಸುಮ್ಮನೆ ರಿಸ್ಕು, ಅದರಲ್ಲಿ ಪೊಲೀಸವ್ರು ತುಂಬ ಸ್ಟ್ರಿಕ್ಟಾಗಿ ಹಿಡಿತಿದ್ದಾರೆ, ನೋಡ್ಕೊಂಡು ಹೋಗು ಅಂತ ಹೇಳಿದ್ದ. ನಾ ಆ ಮೆಸೇಜ್ನ ಚಂದನ್ಗೆ ಪಾಸ್ ಮಾಡಿದೆ. ಸೊ ಚಂದನ್ ಗಾಡಿಯಲ್ಲಿ ಫುಲ್ ಸಿಸ್ಟಮ್ ಯಾರೋ ಇರೋದು, ಗಾಡಿ ಏನಾದರೂ ಸಿಗಾಕೊಂಡಿತ್ತು ಅಂದರೆ ಜಾಸ್ತಿ ಕೆಲಸ ಇರುತ್ತೆ. ಸೊ ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕು, ನೆಕ್ಸ್ಟ್ ವಾರ ಹೋಗೋಣ ಬಿಡು ಅಂತ ಹೇಳಿದ್ದ. ನಾನಾಯಿತು ಅಂತ ಅಂದ್ಬಿಟ್ಟು ಸೈಲೆಂಟಾಗಿದ್ದೆ. ಆಮೇಲೆ 3 ವಾರ ಆಯಿತು ಗಾಡಿ ಎತ್ತಿ, ಯಾಕೋ ರೈಡ್ ಹೋಗ್ಬೇಕು ಅನ್ನಿಸ್ತಿದೆಯಲ್ಲ ಅಂತ ರಾತ್ರಿನೇ ಅನ್ನಿಸ್ತು. ಆಯ್ತು ಇನ್ನೇನು ಮಾಡೋದು, ಬೆಳಗ್ಗೆ ಇದ್ದರೆ ರೈಡ್ ಹೋಗೋಣ, ಇಲ್ಲ ಅಂದರೆ ಆರಾಮಾಗಿ ಮನೇಲಿರೋಣ ಅಂತ ಅಂದ್ಬಿಟ್ಟು ಅಲಾರಾಮ್ ಇಟ್ಬಿಟ್ಟು ಮಲಗಿದ್ದೆ. ಶಾರ್ಪ್ 5:30ಗೆ ಎಚ್ಚರಿಕೆ ಆಯಿತು. ಇವಾಗ ಆ ರೈಡಿಗೆ ಹೋಗ್ತಾಯಿದ್ದೀರಿ. ಟಯರ್ಸು ನಾನು ಆಲ್ರೆಡಿ ನೋಡಿರೋ ಹಂಗೆ ಸೂಪರ್ಟೆಕ್ M9 ಅಂತ ಒಂದಿದೆ, ಮೆಜ್ಜಲ್ ಅವ್ರದ್ದು. ಅದು ಬಿಟ್ಟು ನಮಗೆ ರೋಡ್ 6 ಇದೆ. ಜಾಸ್ತಿ ಜನ ರೋಡ್ 6 ನನಗೆ ರೆಕಮೆಂಡ್ ಮಾಡಿದ್ದು. ಅದರಲ್ಲೂ ನೆಗೆಟಿವ್ ಫೀಡ್ಬ್ಯಾಕ್ ಇದೆ. ಅದು ಆಲ್ಮೋಸ್ಟ್ ಆಲ್ 47,500 ಚೇಂಜ್ ಏನೋ ಇದೆ. ತಲೆನೇ ಓಡ್ತಾಯಿಲ್ಲ. ಏನಕ್ಕೆ ಅಂತಂದರೆ ಆಲ್ರೆಡಿ ಎಕ್ಸಾಸ್ಟಿಗೆ ಪೇಮೆಂಟ್ ಮಾಡಿದ್ದಾಯಿತು. ಎಸ್, ಗುಡ್ ನ್ಯೂಸ್ ಹೇಳೋದೇ ಮರೆತೋಗಿದ್ದೆ. ಸೊ ಅದರಲ್ಲಿ ಇನ್ನೂ ಮಿಕ್ಕಿದ ಅರ್ಧ ಪೇಮೆಂಟು ಇನ್ನೇನು ಒಂದು ಸ್ವಲ್ಪ ದಿನದಲ್ಲಿ ಮಾಡಬೇಕಾಗುತ್ತೆ. ಎಕ್ಸಾಸ್ಟ್ ಬಂದಿದ್ದಾದಮೇಲೆ 15 to 20 ಡೇಸಲ್ಲಿ ಬರುತ್ತೆ ಅಂತ ಅಂದಿದ್ದಾರೆ. ಅದರಲ್ಲಿ ಎಕ್ಸಾಸ್ಟ್ ಅಪ್ಡೇಟ್ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರೆ ಒಂದು ಶಾರ್ಟ್ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಈ ಚಾನಲಲ್ಲಿ ನಾನು 2000 ಸಬ್ಸ್ಕ್ರೈಬರ್ಸ್ಗೆ ಎಕ್ಸಾಸ್ಟ್ ಹಾಕ್ಸ್ತೀನಿ ಅಂತ ಹೇಳಿದ್ದೆ. ಸೊ 2000 ಕ್ರಾಸ್ ಆಗಿದ ತಕ್ಷಣ ನಾನು ಎಲ್ಲ ಎನ್ಕ್ವೈರಿ ಮಾಡಿಕೊಂಡು 2 ಎಕ್ಸಾಸ್ಟ್ ಆಪ್ಷನ್ಸಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿದ್ದೀನಿ.
ಆಕ್ರೋಪೋವಿಚ್ ಮತ್ತು ಬ್ರಾಕ್ಸಲ್ಲಿ. ಸೊ ಇವಾಗ ಕನ್ಫರ್ಮ್ ಆಗೋಗಿದೆ, ಇವಾಗೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಎಕ್ಸಾಸ್ಟ್ ಇವಾಗ ತರಿಸ್ತಾ ಇದ್ದೀನಿ. ಒಂದೇನು ಬ್ಯಾಡ್ ನ್ಯೂಸ್ ಅಂತಂದರೆ ನಮ್ಮ ಅಣ್ಣ ಐರ್ಲೆಂಡಿಂದ ಇಂಡಿಯಾಗೆ ಬರ್ತಿದ್ದಾನೆ. ಸೊ ಆಫ್ಟರ್ 1 ಇಯರ್. ಲಾಸ್ಟ್ ಟೈಮು 2 ಇಯರ್ಸ್ ಒಂದ್ಸ ಬಂದಿದ್ದ. ಹೇಳ್ಬೇಕಂದ್ರೆ ನನಗಿನ್ನ ಅವನಿಗೆ ಡ್ರೀಮ್ ಇದ್ದಿದ್ದು ಇಂಥ ಸೂಪರ್ ಬೈಕ್ಸ್ ಎಲ್ಲ ತೊಗೊಬೇಕು ಮಾಡಬೇಕು ಅಂತ. ಸೊ ಅವ್ನು ಬಂದಿದ್ದಾದ್ಮೇಲೆ ಈ ಗಾಡಿ ಓಡಿಸಿರೋರಲ್ಲ, ಪಕ್ಕ ಓಡಿಸ್ತಾನೆ. ಸೊ ಅದರಿಂದ ಅವನೇನಾದರೂ ಸ್ಟಾಕ್ ಗಾಡಿ ಯೂಸ್ಟು ಆದರೆ ಒಳ್ಳೆಯದು ಅಂತ. ಯಾಕಂದರೆ ನಾನು ಮಾಡಿಫೈಡ್ ಮಾಡಿ ಇಟ್ಕೊಂಡಿದ್ರೆ ಅವಾಗ ಏನಾಗುತ್ತೆ ಅಂದರೆ ಸ್ಟಾಕ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅದರಿಂದ ಸುಮ್ಮನೆ ಅವನಿಗೆ ರಿಸ್ಕ್ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ದಿನ ಸ್ಟಾಕ್ ಕಂಡೀಷನಲ್ಲಿ ಇಟ್ಕೊತೀನಿ. ಅವ್ನಿಗೆ ಫುಲ್ಲಾಗಿ ಯೂಸ್ಟು ಆಗಲಿ, ಅದಾದಮೇಲೆ ನಾನು ಮಾಡಿಫೈಡ್ಗೆ ಚೇಂಜ್ ಮಾಡಿಸ್ತೀನಿ. ಸೊ ಪ್ರಾಮಿಸ್ ಉಳಿಸ್ಕೊಂಡಿರೋದಕ್ಕೆ ಏನು ಮಾಡ್ತೀನಿ ಅಂತಂದರೆ ಎಕ್ಸಾಸ್ಟ್ನ ತೊಗೊಂಬರೋದೆಲ್ಲ ಫುಲ್ ವೀಡಿಯೋ ಮಾಡ್ತೀನಿ ನಿಮಗೆ. ಸೊ ಎಕ್ಸಾಸ್ಟ್ ಅಪ್ಡೇಟು ಸ್ಲೈಟಾಗಿ ನಿಮಗೆ ಅಲ್ಲಿ ಹೇಳಿದಾಯಿತು. ಸೊ ಬನ್ನಿ, ಜಾಸ್ತಿ ಮಾತಾಯಿತು. ಎಲ್ಲಿಗೆ ಹೋಗ್ತೀನಿ ಏನು ಎತ್ತ ಅಂತಲೂ ಇನ್ನೂ ಡಿಸೈಡ್ ಮಾಡಲಿಲ್ಲ. ಬ್ರೇಕ್ಫಾಸ್ಟು ನಮಗೆ ಕೋಲಾರ ಕಡೆನೂ ಒಳ್ಳೆ ಬ್ರೇಕ್ಫಾಸ್ಟ್ ಇದೆ, ಚಿಕ್ಕಬಳ್ಳಾಪುರ ಕಡೆನೂ ಇದೆ. ಬನ್ನಿ, ಡೆಸ್ಟಿನೇಷನ್ ಎಲ್ಲ ಏನು ಎತ್ತ ಅಂತ ಗೊತ್ತಿಲ್ಲ. ಯಾವ ಕಡೆ ರೋಡ್ ಕರ್ಕೊಂಡು ಹೋಗುತ್ತೋ ಆ ಕಡೆಗೆ ಹೋಗೋಣ. ಕೋಲಾರ ಕಡೆಗೆ ಏನಾದರೂ ಹೋಗಬೇಕು ಅಂತ ಅನ್ನಿಸಿದ್ರೆ ಕೋಲಾರ, ಇಲ್ಲಾಂದರೆ ಚಿಕ್ಕಬಳ್ಳಾಪುರ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಲಾಸ್ಟ್ ಟೈಮು ಗ್ರೂಪ್ ರೈಡ್ ಮಾಡುವಾಗ ಮಹೇಶ್ ಎತ್ಕೊಂಡು ಹೇಳ್ತಿದ್ದ, ಮುಂದೆಗಡೆ ಒಂದು ಡೈವರ್ಸನ್ ತೊಗೊಂಡ ಇದೇ ರೂಟ್ ಕನೆಕ್ಟ್ ಆಗೋದೇನೆ, ಅಲ್ಲಿ ಸೂಪರ್ ಕಾರ್ಸ್ ಎಲ್ಲ ನಿಂತಿರುತ್ತೆ. ಸೊ ಯಾವುದಾದ್ರೂ ಇದ್ದರೆ ಅಲ್ಲಿ ನೋಡೋಣ ಅಂತ. ಸೊ ಅಲ್ಲಿ ಮೇಲೆಗಡೆ ಫ್ಲೈಓವರಲ್ಲಿ ನೋಡೋಣ ಇರಿ, ಅಲ್ಲೋಗಿ ನಿಲ್ಲಿಸ್ಕೊತೀನಿ. ಯಾವುದಾದ್ರೂ ಇದ್ದರೆ ನೋಡೋಣ, ಇಲ್ಲ ಅಂತಂದರೆ ಹಂಗೆ ಸ್ಟ್ರೈಟ್ ಓಡೋಣ. ಆರಾಮಾಗಿ ದೇವನಹಳ್ಳಿ ಕಡೆ ಹೊಂಟೋಗೋಣ. ಅಲ್ಲಿ ಒಂದು ಸ್ವಲ್ಪ ಸ್ಟ್ರೆಚ್ಚು ಸಿಗುತ್ತೆ, ಮತ್ತು ಆರಾಮಾಗಿ ಒಳ್ಳೆ ಊಟನೂ ಸಿಗುತ್ತೆ. ಕೋಲಾರ ಕಡೆ ಮಾಡ್ಬೋದು. ಒಂದೇನು ಅಂದರೆ ಅಲ್ಲೂ ಪೊಲೀಸರು ಹಿಡಿತಾ ಇದ್ದಾರೆ. ಹಾ ಮಂಜು ನೋಡಿ ಹೆಂಗಿದೆ ಅಂತ. ಪೊಲೀಸವ್ರು ಇಲ್ಲಿ ಬೇರೆ ಇದ್ದಾರೆ. ಅದೇ ಈ ಕಡೆ ಒಂದು ಸ್ವಲ್ಪ ರಾಬರಿ ಅದು ಇದು ಸ್ಟಾರ್ಟ್ ಆಗಿದೆ. ಯಾರಾದರೂ ಒಬ್ಬೊಬ್ಬರೇ ಕಾಣಿಸ್ರೆ ಗಾಡಿ ಗ್ಲಾಸ್ನೆಲ್ಲ ಹೊಡೆದಾಕಿ ಏನೇನೋ ಮಾಡ್ತಾರೆ. ಸೆಕ್ಯೂರಿಟಿ ರೀಸನ್ಸ್ ಇರ್ಬೋದು. ಸೊ ನೋಡಿ, ಇಲ್ಲೇ ಸೂಪರ್ ಕಾರ್ಸ್ ಎಲ್ಲ ಮೋಸ್ಟ್ಲಿ ಬಂದರೆ ನಿಲ್ಲಿಸೋದು. ನಾವೇನಿಲ್ಲ, ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಯಾವ್ದಾದ್ರು ಒಳ್ಳೆ ತಮ್ಮನೇಲಿ ಫೋಟೋ ಸಿಕ್ಕಿದ್ರೆ ಹಿಡ್ಕೊಂಡು ಹಂಗೆ ಬಿಡೋಣ. ಎಸ್ ಬನ್ನಿ, ಗಾಡಿ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ. ಮೋಸ್ಟ್ ಆಫ್ ದೆಮ್ ನಮ್ಮ ಗ್ರೂಪಲ್ಲಿರೋರೆಲ್ಲರೂ ಗ್ರೂಪ್ ರೈಡ್ಸೇ ಮಾಡೋದು. ಒಂದು 2-3 ಜನ ಮಾತ್ರ ಸೋಲೋ ಮಾಡ್ತಾರೆ. ಸೊ ಸೋಲೋ ಅಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ ಜಾಸ್ತಿ ತಲೆನೋವು ಇರೋದಿಲ್ಲ. ಗ್ರೂಪ್ ರೈಡ್ ಅಂತಂದರೆ ಎಲ್ಲರನ್ನೂ ಆರ್ಗನೈಸ್ ಮಾಡಿಕೊಂಡು ಬರಬೇಕು. ನಮ್ಮ ಗ್ರೂಪಲ್ಲಿ ಅಷ್ಟೊಂದೇನು ಹಿಂಸೆ ಇಲ್ಲ, ಆರಾಮಾಗಿ ನಮ್ಮ ಜೊತೆಲೇ ಇರ್ತಾರೆ. ಬಟ್ ಯೂಶ್ವಲಿ ಹೇಳ್ತಿರೋದು, ಸೊ ಗ್ರೂಪಲ್ಲಿ ಯಾರಾದರೂ ಒಬ್ಬರು ಮಿಸ್ ಆಗೋದ್ರೂ ತುಂಬ ದೊಡ್ಡ ತಲೆನೋವು, ಮತ್ತೆ ಕೋಆರ್ಡಿನೇಟ್ ಮಾಡಿ ಒಂದು ಜಾಗಕ್ಕೆಲ್ಲ ಸಿಗೋದು. ಸೊ ಅದರಿಂದ ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಆರಾಮಾಗಿ ಸೋಲೋ ಹೊಂಟೋದ್ರೆ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ಆರಾಮಾಗಿ ಒಬ್ರೊಬ್ಬರೇ ಹೊಂಟೋಗ್ತಾರೆ. ಒಂದೇನು ರಿಸ್ಕಿ ಥಿಂಗ್ ಅಂತಂದರೆ ಸೋಲೋ ಅಲ್ಲಿ ಇಫ್ ಇನ್ ಕೇಸ್ ಏನಾದರೂ ಬ್ರೇಕ್ ಡೌನ್ಸ್ ಆಯಿತು ಅವರೆಲ್ಸ್ ಏನಾದರೂ ಸಿಚುವೇಶನ್ ಬಂತು, ಒಬ್ಬರೇ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಮೋಸ್ಟ್ಲಿ ನಾನು ಕೂಡ ಗ್ರೂಪ್ಸೇ ಮಾಡೋದು. ಲಾಸ್ಟ್ ಟೈಮ್ ನಾನು ಸೋಲೋ ಮಾಡಿದ್ದು ಬಂದು 7 to 8 months ಆಗೋ. ಆವಾಗ ಒಂದು 2-3 ರೈಡ್ಸು ಸೋಲೋ ಮಾಡಿದ್ದೆ. ಆಲ್ ಡೇವಿಡ್ಸನ್ನು ಇಂಟರ್ಸೆಪ್ಟರ್ಲೆಲ್ಲ ಹಯಾಬುಸಲ್ಲಿ ಇದೇ ಫಸ್ಟ್ ಮಾಡ್ತಿರೋದು. ಜಾಸ್ತಿ ದೂರ ಏನು ಹೋಗ್ತಾಯಿಲ್ಲ, ಸುಮ್ಮನೆ ಚಿಕ್ಕಬಳ್ಳಾಪುರ ಹತ್ರ ಎಲ್ಲಾದರೂ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ. ಯಾಕಂದರೆ ಮುಂದೆ ನೋಡಿ ವೆದರ್ ಹೆಂಗಿದೆ ಅಂತ. ಅದರಲ್ಲಿ ನಾನು ನಿಮ್ಮನ್ನೆಲ್ಲ ಒಂದು ಕೇಳಬೇಕಾಗಿತ್ತು. ಏನು ಅಂತಂದರೆ ನಾನು ಒಂದು ರೈಡ್ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀನಿ. ಲೈಕ್ ಇಲ್ಲಿಂದ ಮೈಸೂರು ಮಾಡೋಣ ಅಂದ್ಕೊಂಡಿದ್ದೆ ದಸರಾ ಟೈಮಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ವರ್ಕೌಟ್ ಆಗಲಿಲ್ಲ. ಏನಕ್ಕೆ ಅಂದರೆ ಸರ್ವಿಸ್ ರೋಡಲ್ಲಿ ಹೋಗಬೇಕು ಅಂದರೆ ತುಂಬ ಕಷ್ಟ ಆಗೋಗುತ್ತೆ. ಅದು ಇಂಥ ಗಾಡಿಗಳಿಗೆ ಇಂಥ ನಾರ್ಮಲ್ ಹೈವೇ ಇದ್ದರೆ ಏನೂ ಪರವಾಗಿಲ್ಲ ಅನ್ಬೋದು. ಬಟ್ ಅಲ್ಲಿ ಸರ್ವಿಸ್ ರೋಡಲ್ಲಿ ಸ್ವಲ್ಪ ಹೊತ್ತಿಗೂ ನಿಮಗೆ ಹಂಪ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರೋದಿಲ್ಲ ರೈಡ್ ಮಾಡೋದಕ್ಕೆ. ಸೊ ಎಸ್, ಜಾಸ್ತಿ ಜನ ಮಂಗಳೂರು, ಊಟಿ ಆ ಕಡೆ ಎಲ್ಲ ಹೇಳ್ತಿದ್ರು ನಮ್ಮ ಗ್ರೂಪಲ್ಲಿ. ನೋಡೋಣ, ಒಟ್ಟಿನಲ್ಲಿ ಒಂದು ರೈಡ್ ಮಾಡೋಣ. ಅದೊಂದು 2-3 days ಏನಾದರೂ ಇರೋ ಹಂಗೆ. ಸೊ ಅದೊಂಥರ ಡಿಫ್ರೆಂಟ್ ಟೈಪ್ ಆಫ್ ವೀಡಿಯೋ, ಮತ್ತು ನನಗೂ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ನಾನು ಇವತ್ತು ಬೈಕ್ಸಲ್ಲೆಲ್ಲ ಲಾಂಗ್ ಮಾಡಲಿಲ್ಲ. ಅದೇನೋ ಗ್ರೂಪ್ ರೈಡಲ್ಲಿ ಹೋದಾಗ ಒಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ. ಸೋಲೋ ಹೋದರೆ ಯಾಕೋ ಒಂದು ಸ್ವಲ್ಪ ಸಪ್ಪೆ. ಅದೇನೋ ಜೊತೇಲಿ ಕಂಪ್ನಿ ಇರಲ್ವಲ್ಲ, ಅದರಿಂದ ಅದೇನೋ ಓಡ್ಸೋಕ್ಕೆ ಒಂಥರ. ಯಾವುದೋ ZX-R ಇದೆ, 6R. ಓ ಕ್ರೇಜಿ.
ನೋಡಿ ಸಿಂಪಲ್ ಗರ್ಟಸಿ. ನಾನು ಅವ್ರನ್ನ ಮುಂದೆ ಪಾಸ್ ಆಗೋದಕ್ಕೆ ಬಿಟ್ಟೆ, ಅವರು ಒಂದು ಜೆಸ್ಟರ್ ತೋರಿಸಿದ್ರು. ಐಸ್ ಇವ್ರನ್ನ ಪ್ರತಿ ಸಲ ನೋಡ್ತೀನಿ ಹೋಗಿ. ಓ 6R ಸಾರಿ 14R. ಕ್ರೇಜಿ ಆಗಿತ್ತು. ಒಂದು ಸ್ಪ್ಲಿಟ್ ಸೆಕೆಂಡ್ ಹಂಗೆ ನಮಗೆ ಕವಾಸಕಿ ಬಾಯ್ ಸಿಕ್ಕಿದ್ರಲ್ಲ, ಅದರಿಂದ ಕಾನ್ಫಿಡೆನ್ಸ್ ಹೆಂಗೆ ಬರ್ತಿದೆ ಗೊತ್ತಾ ಹುಡ್ಕೋಕ್ಕೆ. ಏನೋ ಒಂಥರ ಜೊತೆಲಿ ಯಾರಾದರೂ ಇದ್ರೇ ಒಳ್ಳೆ ಮಜಾ ಬರೋದು ನನಗೆ. ಓಕೆ, ನಮ್ಮ ದೇವನಹಳ್ಳಿ ಸ್ಟಾಪ್ ಬಂತು. ಈ ಡೈವರ್ಷನ್ ತೊಗೊಂಡ್ರೆ ಹೌದಾ. ನಂದಿ ಬಜಾರು ಮತ್ತು ಕೋಟೇಶ್ವರಂ ಎರಡರಲ್ಲೂ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಯಾವ್ದಾದ್ರು ಹೊಸ ಜಾಗಕ್ಕೆ ಹೋಗೋಣ ಅಂತ. ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲಿಗೆ ಹೋಗ್ಬೋದು, ಒಳ್ಳೆ ನಾನ್ ವೆಜ್ ಬ್ಯಾಟಿಂಗು. ಬಟ್ ಒಂದೇನು ಅಂತಂದರೆ ಜೊತೆಲಿ ಯಾರು ಕಂಪ್ನಿಗಿಲ್ಲ, ಒಬ್ಬನೇ ಹೋಗೇನು ಮಾಡೋದು. ಬನ್ನಿ ನೋಡೋಣ, ಇಲ್ಲೇ ಆದರೂ ಒಳ್ಳೆ ವೆಜ್ ಹೋಟ್ಲ್ ನೋಡೋಣ. ಇಲ್ಲಿ ಯಾವುದೋ ಒಂದು ಎಂಪೀರಿ ಆಪೋಸಿಟಲ್ಲೇ ಒಂದು ಹೋಟ್ಲಿದೆ ವೆಜ್ಜು. ಇದುವರೆಗೂ ಅಲ್ಲಿ ಟ್ರೈ ಮಾಡಲಿಲ್ಲ. ನೋಡೋಣ, ಬರೋ ಹೋಗ್ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ದೂರ ಹೋಗೋದ ಏನು ಅಂತ ಯೋಚನೆ ಮಾಡೋಣ. ಓ GS ನೈಸ್. ಶ್ರೀಶೈಲಂ ವೇಟ್ ವಾಟ್ ಹೋಟೆಲ್ಲಿಲ್ವ ಇಲ್ಲಿ? ಏನು ಬರೋಲ್ಲ, ಬನ್ನಿ ಆರಾಮಾಗಿ ಫ್ಯೂಲ್ ಹಾಕಿಸ್ಕೊಂಡು ಯಾವುದಾದ್ರೂ ಒಳ್ಳೆ ಬ್ರೇಕ್ಫಾಸ್ಟ್ ಲೊಕೇಶನ್ ನೋಡೋಣ. ಕೋಟೇಶ್ವರಂ ಇಲ್ಲಾಂದರೆ ನಂದಿ ಉಪಚಾರ್. ಓಹೋ CBR 650 ನೈಸ್. ಮೇಡಮ್ ಪವರ್ಫುಲ್ ಹಾಕ್ಬಿಡಿ. 615R. ಓ 6R ಸಾರಿ R8 ಸಾರಿ R6. ಕ್ರೇಜಿ ಆಗಿದೆ, ಸಾಕಾದಾಗ ಕಾಣಿಸಿದೆ. ಸ್ಟಾಕಲ್ಲಿದ್ರು ನೋಡಿ ಡೇಟಾನ ಹೆಂಗೆ ಕಾಣಿಸಿದೆ. R6 ಕ್ರೇಜಿ ಬೈಕ್. ಅದು ಪ್ರಕಾರ ಬಿಗ್ ಬೇಗೆಲ್ಲ ಓಡುತ್ತಾ ಇರ್ಬೋದು. ಫುಲ್ ಲೆದರ್ಸ್ ಬೇರೆ. ನೈಸ್. SC ಪ್ರಾಜೆಕ್ಟ್ ಸಾರಿ ಮುಂದೆಗಡೆ ಇರೋದು V2 ಅನಿಸುತ್ತೆ. ನಾನು CBR ಅಂದ್ಕೊಂಡಿದ್ದೆ. ಓ BMW i8 ಕ್ರೇಜಿ ವೆಹಿಕಲ್ ಅದು. ಬಟ್ ನಾಟ್ ಕನ್ಸಿಡರ್ಡ್ ಆಸ್ ಅ ಸೂಪರ್ ಕಾರ್, ಬಟ್ ಲುಕ್ಸ್ ಎಲ್ಲ ಸಾಕಾಗಿದೆ. ಅದು ಕಲರ್ ನೋಡಿ, ಆರೆಂಜು, ಕಣ್ಣು ಕುಕ್ಕುತ್ತಿದೆ. ನಮ್ಮ ಆ್ಯನಿವರ್ಸರಿ ಆಗ್ಬೋದು ಆ ಥರ. ಬಾಯ್ಸ್ ಎಲ್ಲೋದ್ರು? ಪೊಲೀಸವರು. ಓಕೆ, I8 ಯೂಟರ್ನ್ ತೊಗೊತಿದ್ದ. ಓಕೆ, ಕೋಟೇಶ್ವರಂ ಬಂತು. ಹಿಂಗೆ ನಿಲ್ಲಿಸ್ಬಿಡೋಣ, ಒಂದು ಸ್ವಲ್ಪ ಸ್ಲೋಪ್ ಇದೆ ಅಣ್ಣ. 22 ಅಣ್ಣ. ಹಾಂ ಓಕೆ, ಪಾರ್ಕಿಂಗ್ ಎಲ್ಲ ಆಯಿತು. ಎಸ್ ಬನ್ನಿ ಬಾಯ್ಸ್, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಿಡೋಣ. ಬಟರ್ ಮಸಾಲೆ ದೋಸೆನೂ ಹೇಳಿದ್ದೀನಿ. ಸೊ ಈ ದೋಸೆ ಲಾಸ್ಟ್ ಟೈಮ್ ತಿಂದಾಗ ಚೆನ್ನಾಗಿತ್ತು. ಸೊ ಇವಾಗ ಒಂದ್ಸಲ ಟ್ರೈ ಕೊಡೋಣ. ಸೊ ತಿಂದಿದ್ದಾದಮೇಲೆ ನನ್ನ ಪ್ಲ್ಯಾನ್ಸ್ ಬಂದು ಇನ್ನೊಂದು ಸ್ವಲ್ಪ ದೂರ ಹೋಗೋಣ ಅಂತ. ಎಲ್ಲಿ ಏನು ಇರ್ತಾ ಅಂತ ಇನ್ನೂ ಐಡಿಯಾ ಇಲ್ಲ, ನೋಡೋಣ. ಅಕಸ್ಮಾತ್ ಏನಾದರೂ ಆದರೆ ಇಲ್ಲಿಂದ ಕೋಲಾರ್ಗೆ ಹೋಗಬೇಕು ಅಂತ ಇದೆ, ನರಸಾಪುರ ಕೆಫೆ ಕಾಫಿ ಡೈ. ಒಂದೇನು ಬೇಜಾರು ಅಂದರೆ ಅಲ್ಲಿ ಒಂದು ಸ್ವಲ್ಪ ಸರ್ವಿಸ್ ರೋಡ್ ತೊಗೊಬೇಕು, ಅಲ್ಲಿ ಹೋಗಿ ಬರೋದೇ ಒಂದು ಸ್ವಲ್ಪ ಬೇಜಾರು. ಸೊ ನೋಡೋಣ ಇರಿ ಏನು ಮಾಡೋದು ಅಂತ. ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ, ಅದಾದಮೇಲೆ ಡಿಸೈಡ್ ಮಾಡೋಣ ಏನು ಮಾಡೋದು ಅಂತ. ಓಕೆ, ನಮ್ಮ ಬೆಣ್ಣೆ ಮಸಾಲೆ ದೋಸೆ ಬಂದಿದೆ. ಇದೊಂಥರ ಡಿಫ್ರೆಂಟಾಗಿರುತ್ತೆ, ಒಳಗಡೆ ಪುಡಿನೂ ಹಾಕಿರ್ತಾರೆ. ಸೊ ಒಳಗಡೆ ನೋಡ್ತಾ ಇರ್ಬೋದು, ಬೆಣ್ಣೆ ನೋಡಿ ಹೆಂಗೆ ಬರ್ತಿದೆ ಆಚೆ ಕಡೆಗೆ. ಹಾಂ ಸರಿಯಾಗಿ ಹಾಕಿದ್ದಾರೆ. ಬನ್ನಿ ಸರಿಯಾಗಿ ಚೆಚ್ಚೋಣ. ಒಳ್ಳೆ ಬೆಣ್ಣೆ ಮಸಾಲೆ ಇತ್ತು. ಇವಾಗ ಕಾಫಿ ಹೇಳಿದ್ದೀನಿ, ಕಾಫಿ ಕುಡ್ಕೊಂಡು ಬಿಡೋಣ. ಒಳ್ಳೆ ಬ್ರೇಕ್ಫಾಸ್ಟ್ ಆಗಿದೆ, ಇನ್ನೇನೆಲ್ಲ ಓಡೋದಷ್ಟೇ. ಇಲ್ಲಿ ನೋಡಿ GSA ಸಕ್ಕದ ಕಾಣಿಸ್ತಿದೆ, ಟ್ರೋಫಿ ಎಡಿಷನ್. ನೈಸ್. ಓಕೆ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನೀವೇನಾದರೂ ಈ ಕಡೆ ಕೋಟೇಶ್ವರಂ ಕಡೆ ಬಂದರೆ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆದರೆ ಆಗ್ಬೋದು. ಒಂದು 5-10 ನಿಮಿಷ ಹೆಲ್ಮೆಟ್ ತೆಗೆದು ಯೋಚನೆ ಮಾಡ್ತಿದ್ದೆ ಎಲ್ಲಿ ಹೋಗೋದು ಏನು ಎತ್ತ ಅಂತ. ನನ್ನ ಪ್ರಕಾರ ಸಾಕಂತ ಅನಿಸುತ್ತೆ, ಆರಾಮಾಗಿ ಮನೆಗೆ ಹೋಗೋಣ. ವೆದರ್ ಯಾಕೋ ಟ್ರಸ್ಟಬಲ್ ಇಲ್ಲ. ಸುಮ್ಮನೆ ಆಮೇಲೆ ಅರ್ಧ ದಾರಿಗೆ ಎಲ್ಲಾದರೂ ಹೋಗಿ ಮತ್ತೆ ಬರೋವಾಗ ಸಿಗಾಕೊಂಬಿಡ್ತೀರಿ. ಅದರಲ್ಲಿ ರೈನ್ ಕೋಟು ಏನೇನೂ ಇಲ್ಲ. ಯೂಸರ್ 2 ಅಲ್ಲೇ ಇರಲಿ. ಬನ್ನಿ. ಓಕೆ ಬಾಯ್.
ಓಕೆ ಓಕೆ ಥ್ಯಾಂಕ್ ಯು. ಫೀಮೇಲ್ ರೈಡರು 310 ADV ಅಲ್ಲಿ ಬಂದಿದ್ದಾರೆ. ಕ್ರೇಜಿ ರೆಸ್ಪೆಕ್ಟ್ ಹೋಗಿ ಅವ್ರಿಗಂತೂ. ಮತ್ತು ಇನ್ನೊಂದೇನು ಅಂತಂದರೆ ನಾವು ಆಲ್ಮೋಸ್ಟ್ ಆಲ್ ಬೇಜಾನ್ ಲೊಕೇಶನ್ಸ್ ಹೋಗಿದ್ದೀರಿ. ಬಿಗ್ ಬೇ, ಪೆನ್ಕೊಂಡ, DD ಹಿಲ್ಸು, ಮಂದಾರಗಿರಿ. ಸೊ ಲಾಸ್ಟ್ ಟೈಮೇ ನಾನು ಆಕ್ರೋಪೋಯಿಸ್ದು ವೀಡಿಯೋ ಹಾಕಿದಾಗ ಯಾರೊಬ್ಬರು ಮೆಸೇಜ್ ಮಾಡ್ತಾಯಿದ್ರು, ಏನು ಬ್ರೋ ಪ್ರತಿ ಸಲ ರೈಡ್ ಮಾಡಿದಾಗೆಲ್ಲ DD ಹಿಲ್ಸ್ ಅಂತ ಹೋಗ್ತೀರಾ ಅಂತ. ನಿಮಗೆ ಯಾವುದಾದ್ರೂ ಹತ್ತಿರದಲ್ಲಿ ಅಂದರೆ ಹತ್ತಿರ ಅಂದರೆ ಜಾಸ್ತಿ ಹತ್ತಿರ ಅಲ್ಲ, ಒಂದು 200 to 250 ಕಿಲೋಮೀಟರ್ಸ್ ಹಂಗಿರೋವಂಥ ರೂಟ್ ಹೇಳಿ, ಆವಾಗ ರೈಡ್ ಮಾಡಿ ನೋಡೋಣ ಹೊಸ ಲೊಕೇಶನ್ಸು. ನಮಗೆ ರೋಡ್ ಕಂಡೀಷನ್ಸು ಚೆನ್ನಾಗಿರಬೇಕು. ನೆಕ್ಸ್ಟ್ ರೈಡು ನನ್ನ ಪ್ರಕಾರ ಪೆನ್ಕೊಂಡ ಅಂತ ಇದೆ. ಆಲ್ಮೋಸ್ಟ್ ಆಲ್ ಒಂದು 4-5 ಜನ ಕಾಯ್ತಿದ್ದಾರೆ ಹೋಗೋಣ ಅಂತ. ಓ ಮಲ್ಟಿ ಸ್ಟಾಡ ಬ್ಯಾಕ್ ಫೈರ್ಸ್ ಎಲ್ಲ ಬರುತ್ತೆ. ಕ್ರೇಜಿ ಸ್ಟಾಕು ಏನೋ ಗೊತ್ತಿಲ್ಲ, ಸರಿಯಾಗಿದೆ ಸೌಂಡ್ ಅಂತೂ. ಡುಕಾಟಿಸೇ ಒಂಥರ ಡಿಫ್ರೆಂಟ್ ಮೆಷಿನ್. ಪರವಾಗಿಲ್ಲ, ಒಂದು 2-3 ಸ್ಟ್ರೆಚ್ ಸಿಕ್ತು, ಆದರೂ ವಿಂಡ್ ಹೆವಿ ಆಗಿದೆ ಹೋಗಿ ಇವತ್ತು. ಹಿಂಗಿತ್ತು ಸೋಲೋ ರೈಡು. ಬೇರೆ ಲೊಕೇಶನ್ಸ್ ಯಾವ್ದಾದ್ರು ಸಜೆಸ್ಟ್ ಮಾಡಿ. ಗ್ರೂಪ್ ರೈಡು ಮಾಡ್ತೀನಿ, ಆಮೇಲೆ ಸೋಲೋನು ಈ ಥರ ಆದರೆ ಮುಂದಕ್ಕೆ ಮಾಡ್ತೀನಿ. ಸೊ ಎಸ್, ಇವತ್ತಿನ ವೀಡಿಯೋ ಇಷ್ಟೇ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ಬೇಕಂತ ಇದ್ದೀನಿ. ಸೊ ಸೋಲೋ ರೈಡು ಈ ಥರ ಇತ್ತು. ಆಫ್ಟರ್ 7 to 8 months ನಿಮಗೆಲ್ಲ ಏನು ಅನಿಸ್ತು ಅಂತ ಹೇಳಿ. ಅದರಲ್ಲಿ ಜಾಸ್ತಿ ದಿನ ಬೇರೆ ಆಗಿತ್ತಲ್ವ ರೈಡ್ಗೆ ಹೋಗಿ, ಅದಕ್ಕೆ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು. ಸೊ ಎಸ್, ಇವತ್ತಿನ ವೀಡಿಯೋ ಇಷ್ಟೇ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಲೊಕೇಶನ್ದು ರೆಕಮೆಂಡೇಷನ್ಸ್ ಹಾಕಿರಿ, ನೋಡೋಣ ಯಾವ್ದಾದ್ರು ಚೆನ್ನಾಗಿತ್ತು ಅಂತಂದರೆ ಆ ಲೊಕೇಶನ್ಗೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.